208ನೇ ವರ್ಷದ ಭೀಮಾ ಕೊರೆಂಗಾವ್ ವಿಜಯೋತ್ಸವವನ್ನು ಆಚರಣೆಯನ್ನು ದಲಿತ ಮುಖಂಡರಾದಂಥ ಸಂದೇಶ್ ಅಣ್ಣವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವು 20ನೇ ತಾರೀಕು ಜರುಗ್ತಾ ಇದೆ. ಇದು ನಿಜವಾಗಿಯೂ ಕೂಡ ಒಂದು ಸಂತೋಷದ ಉತ್ಸವವೂ ಕೂಡ ಆಗಿದೆ. ಜೊತೆಗೆ ಈ ಒಂದು ಭೀಮಾ ಕೊರೆಂಗಾವ್ ಅಂತಕ್ಕಂಥ ಒಂದು ವಿಜಯೋತ್ಸವ ಒಂದು ಆಚರಣೆಯಾಗಿ ಉಳಿಯದೆ ಸಮಾಜವನ್ನು ಜಾಗೃತಗೊಳಿಸ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಸ್ವಾಭಿಮಾನವನ್ನು ಧಕ್ಕೆ ಬಂದಾಗ ಹೇಗೆ ಅದನ್ನು ಕಾಪಾಡ್ಕೋಬೇಕು ಅಂತಕ್ಕಂಥದ್ದು ಕೂಡ ಇದೊಂದು ಸಂಕೇತ. ಸಮಾಜವನ್ನು ಯಾವ ರೀತಿಯಾದಂಥ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಇರುವಂಥ ಒಂದು ಹೇಗೆ ಒಗ್ಗೂಡಿಸಿ ಬಲವನ್ನು ಕಟ್ಟಬೇಕು ಅನ್ನೋ ದರ್ಶನವಾಗಿದೆ. ಹಾಗಾಗಿ ಉತ್ತಮ ಸಮಾಜವನ್ನು ಆ ದಿನ ಕಟ್ಟಲಿಕ್ಕೆ ಕೊರೆಂಗಾವ್ ಎಂಬತಕ್ಕಂಥ ಸ್ಥಳದಲ್ಲಿ ಸಿದ್ದನಾಕ ಎಂಬತಕ್ಕಂಥ ನೇತೃತ್ವದಲ್ಲಿ ಹೇಗೆ ಅವನ ಮೇಲಾದಂಥ ದೌರ್ಜನ್ಯವನ್ನು ಅವರು ಹೇಗೆ ಸ್ವಾಭಿಮಾನವನ್ನು ಪಣಕ್ಕಿಟ್ಟು ತಮ್ಮ ಸ್ವಲ್ಪ ಜನವಾಗಿದ್ದರೂ ಕೂಡ ಅದನ್ನು ಶಕ್ತಿಯುತವಾಗಿ ಮರಣವನ್ನು ಲೆಕ್ಕಕ್ಕಿಡದೇ ಹೋರಾಡಿ ಅವತ್ತು ಅವರು ತಮ್ಮ ಸ್ವಾಭಿಮಾನದ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಹೇಗೆ ಹೋರಾಡಿದ್ರೋ ಅದೇ ರೀತಿ ಈ ಉತ್ಸವ ನಮಗೆ ಒಂದು ಎಚ್ಚರಿಕೆಯನ್ನು, ಸ್ವಸ್ಥ ಸಮಾಜದ ಒಂದು ಬದುಕನ್ನು ಕಟ್ಟಲಿಕ್ಕೆ, ಸ್ವಾಭಿಮಾನವನ್ನು ಉಳಿಸ್ಕೊಳ್ಳಿಕ್ಕೆ ಮತ್ತು ಶಕ್ತಿಯಾಗಿ ಹೇಗೆ ಹೋರಾಡ್ಬೋದು ಅನ್ನುವಂಥ ಒಂದು ಮಾರಲನ್ನು ಈ ಒಂದು ಮಾರ್ಗದರ್ಶನವನ್ನು ಮಾಡಿಕೊಡ್ತದೆ. ಇದಕ್ಕೆ ನಮ್ಮ ಕ್ರೈಸ್ತ ಸಮುದಾಯದವರು ಇದಕ್ಕೆ ಪೂರ್ಣವಾದಂಥ ಬೆಂಬಲವನ್ನು ನಾವು ಇದಕ್ಕೆ ಸೂಚಿಸ್ತಾ ಇದ್ದೇವೆ. ಅವರ ಸಂದೇಶಣ್ಣವರ ನೇತೃತ್ವದಲ್ಲಿ ಕ್ರೈಸ್ತರು ಕೂಡ ಇದಕ್ಕೆ ಬೆಂಬಲಿಸಿ ಆ ದಿನ ಸಹಕಾರವನ್ನು ಕೋರಿ ಈ ವಿಜಯೋತ್ಸವದ ಸ್ವಾಭಿಮಾನ, ಸ್ವಸ್ಥ ಸಮಾಜ, ಒಂದು ಸಮಾಜ ಬಲವರ್ಧನೆಯನ್ನು ಇದರ ಮೂಲಕವಾಗಿ ಒಂದು ಸಂದೇಶವು ರವಾನೆ ಆಗಬೇಕು. ಎಲ್ಲ ಕ್ರೈಸ್ತ ಸಮುದಾಯಕ್ಕೂ ಮಾತ್ರವಲ್ಲ, ಮುಸಲ್ಮಾನರ ಸಮುದಾಯಕ್ಕೂ ಮತ್ತು ದಲಿತ ಸಮುದಾಯಕ್ಕೂ ಇದ್ರ ಮೂಲಕವಾದಂಥ ಒಂದು ಸಂದೇಶ ಆಗಬೇಕು ಅಂತಕ್ಕಂಥದ್ದು ಇದರ ಒಂದು ಆಚರಣೆಯ ಉದ್ದೇಶವಾಗಿದೆ. ಅದರ ಜೊತೆಗೆ ಅದನ್ನು ನಮ್ಮ ಸ್ವಾಭಿಮಾನ ಮತ್ತು ಸ್ವಸ್ಥ ಸಮಾಜ ಮತ್ತು ಬಲವಾದಂಥ ವರ್ಧನೆ ಮೂಲಕವಾದಂಥ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಹೇಗೆ ಉಳಿಸ್ಕೋಬಹುದು ಅನ್ನುವ ಆಚರಣೆಯಲ್ಲಿ ಕೂಡ ನಾವು ಸಂತೋಷವನ್ನು ಪಡುವಂಥ ಒಂದು ಕಾರ್ಯಕ್ರಮ ಇದಾಗಿದೆ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಈ ಒಂದು ಉತ್ಸವ ಚೆನ್ನಾಗಿ ಜರುಗಲಿ ಎಂಬುದಾಗಿ ನೀವು ಕೂಡ ಪ್ರಚಾರ ಪಡಿಸಬೇಕೆಂಬುದಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ಸಂದೇಶಣ್ಣವರ ನೇತೃತ್ವದ ಈ ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೀಲಿ ಅಂತ ನಾವೆಲ್ಲರೂ ಆಶಿಸಿ ಬೆಂಬಲವನ್ನು ಸೂಚಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಒಂದು ಘೋಷಣೆ ಕೂಗ್ಬೋದಾ? ಪರಿಪೂರ್ಣ ಕಾರ್ಯಕ್ರಮ